ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ್ಯ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಒಂದು ಮೂಲಿಕೆ ಸರ್ವ ವಶೀಕರಣ ಅಥವಾ ದೇವತಾ ಆಕರ್ಷಣ. ಈ ಒಂದು ಮೂಲಿಕೆ ಅಪರೂಪವಾದದ್ದು. ನಮ್ಮ ಇಂಥ ಒಂದು ಕರ್ನಾಟಕ ಸಿಕ್ಕಲ್ಲ ಅಂತ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಸಾಮಾನ್ಯ ಈ ಗಿಡ ಇಲ್ಲ. ಇದೇನು ಕಾಮಾಖ್ಯ, ಮಹಾರಾಷ್ಟ್ರ, ಕೇರಳದಲ್ಲಿ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. ನಾನು ಕೂಡ ಕೇರಳದಿಂದ ತರಿಸಿರುವಂಥದ್ದು. ಇದು ಒಂದು ಅದ್ಭುತವಾದಂಥ ಶಕ್ತಿ ಇರುವಂಥ ಒಂದು ಮೂಲಿಕೆ. ಈ ಮೂಲಿಕೆನ ಸಾಕಷ್ಟು ಕೆಲಸಗಳಿಗೆ ಇದನ್ನು ಬಳಸ್ತಾರೆ. ಮನೆಯಲ್ಲಿ ಗಂಡ ಹೆಂಡತಿ ಸಂಬಂಧ ಸರಿಯಾಗಿಲ್ಲ, ಮಕ್ಕಳು ಒಂದು ಹೇಳಿದ ಮಾತು ಕೇಳ್ತಾ ಇಲ್ಲ, ಅಥವಾ ಯಾರಿಗಾದರೂ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ, ಅಥವಾ ಮನೇಲಿ ನಮಗೆ ಭಾಳ ಕಷ್ಟ ಕೊಡ್ತಾ ಇದ್ದಾರೆ, ಜೀವನದಲ್ಲಿ ಭಾಳ ಬೇಸತ್ತೋಗಿದ್ದೀವಿ, ಮತ್ತು ಮಕ್ಕಳು ಕೂಡ ಅವರವರ ಇಷ್ಟ ಪ್ರಕಾರವಾಗಿ ಹೋಗ್ತಾ ಇದ್ದಾರೆ, ಹೇಳಿದ ಮಾತು ಕೇಳಲ್ಲ, ತಂದೆ ತಾಯಿ ಏನೋ ಗೌರವ ಕೊಡಲ್ಲ, ಕೇಳ್ಕೊಂಡು ಸುಮ್ಮನೆ ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾರೆ, ಆ ಒಂದು ಗೌರವ ಕೊಡ್ತಾ ಇಲ್ಲ ಅನ್ನೋರು ಕೂಡ ಇದನ್ನು ಬಳಸ್ಕೋಬೋದು. ಅದೇ ರೀತಿ ದೇವತೆಗಳಿಗೆ ಯಾಕೆ ಬರುತ್ತೆ ಅಂತ ನೀವು ಕೇಳಿದ್ರೆ, ದೇವತೆಗಳಿಗೆ ಈ ಒಂದು ತಾಯಿ ಬೇರು ಅಂತ ಬರುತ್ತೆ. ಇದು ಸುಮಾರು ಭೂಮಿ ಒಳಗಡೆ 1.5 ಮೀಟ್ರ್ ಅಷ್ಟು ಉದ್ದ ಹೋಗಿರುತ್ತಂತೆ. 1.5 ಮೀಟ್ರು ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ಗಿಡ ಅಂದರೆ 2 ಮೀಟ್ರ್ ತನಕನೂ ಇದು ಆಳವಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟು ಆಳ ಇದು ಭೂಮಿ ಒಳಗಡೆ ಇರುತ್ತಂತೆ. ಗಿಡ ಮೇಲ್ಗಡೆ ಅಷ್ಟು ಇದಿರುತ್ತೆ. ಬುಡ ಜಾಸ್ತಿ, ಬೇರು ಅಂದರೆ ತಾಯಿ ಬೇರು ಭಾಳ ಉದ್ದ ಹೋಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇದೆಲ್ಲ ಅದರದ್ದೇ ಬೇರು, ಇದು ಒಂದೇ ಬೇರು. ಇದು ಹೋಗ್ತಾ ಹೋಗ್ತಾ ಈ ರೀತಿ ಸಣ್ಣ ಆಗ್ತಾ ಇರುತ್ತೆ. ಇದು ತಾಯಿ ಬೇರು ಅಂತ ಹೇಳ್ತಿದ್ದೆ, ಸಣ್ಣ ಬೇರು. ಇದೆಲ್ಲ ತಾಯಿ ಬೇರೆ. ಭೂಮಿ ಒಳಗೆ ಭಾಳ ಆಳವಾಗಿ ಹೋಗುವಂಥದ್ದು ಈ ಬೇರುಗಳಿವು. ಇದು ಕೂಡ ಸುಮಾರಿಗೆ ಒಂದು ಅರ್ಧ ಮೀಟ್ರ್ 1 ಮೀಟ್ರ್ ಮೇಲೆ ಇತ್ತು. ಇದು ಕೂಡ ನಾನು ತಂದಾಗ ನನಗೆ ಅಷ್ಟು ಉದ್ದ ಇತ್ತು ಇದು. ನಾನು ಯಾಕೆಂದ್ರೆ ತೋರ್ಲಿಕ್ಕಾಗಲ್ಲ ಅಂತ ಕಟ್ ಮಾಡಿದ್ದೀನಿ, ಅದನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ. ನಾನು ಹಸಿ ಇದ್ದಾಗಲೇ ನಿಮಗೆ ತೋರಿಸಿದ್ರೆ ನೀವು ಎಲ್ಲರೂ ನೋಡಿರ್ತೀರಾ ಅಥವಾ ಗೊತ್ತಾಗುತ್ತೇನೋ ಅಂದ್ಕೊಂಡೆ. ಆದರೆ ಅದನ್ನು ನಾನು ತಂದು ಹಾಗೆ ಮರ್ತು ಬಿಟ್ಟಿದ್ದೀನಿ. ಸ್ವಲ್ಪ ಯಾವುದೋ ಕೆಲಸಗಳ ಇದರಿಂದ ನಾನು ಒತ್ತಡದಿಂದ ಅದು ಮರ್ತೋದೆ. ಅದು ನಿನ್ನೆ ಅದಕ್ಕೆ ಪೂಜೆ ಮಾಡಿ ನಾನು ಇದು ಮಾಡಿದಾಗ ಸ್ವಲ್ಪ ಅದು ಜ್ಞಾಪನ ಬಂತು. ಹಾಗಾಗಿ ಇವತ್ತು ನಿಮಗೆ ಆ ಒಂದು ಮೂಲಿಕೆನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ವಶೀಕರಣ ಮೂಲಿಕೆ ಅಥವಾ ದೇವತಾ ವಶೀಕರಣ ಮೂಲಿಕೆ ಅಂತಲೇ ಹೇಳ್ತಾರಂತೆ. ಇದ್ರ ನಿಜವಾದ ಹೆಸರು ಇದೆ ಅಂತ ಹೇಳ್ತಾರೆ. ಅದ್ರ ಮೇಲೆ ಗೊತ್ತಿಲ್ಲ ನನಗೆ. ಈ ಮೂಲಿಕೆಗಳನ್ನ ತಾಯಿ ಬೇರು ಅಂತ ಏನು ಹೇಳ್ತೀವಿ, ಆ ಬೇರನ್ನ ದೇವತೆಗಳಿಗಾದರೆ, ಹೆಣ್ಣು ದೇವತೆಗೆ ಆದರೆ ಈ ಮೂಲಿಕೆ ಮತ್ತು ಅದಕ್ಕಿನ್ನೂ ಕೆಲವೊಂದು ಮೂಲಿಕೆಗಳಿದ್ದಾವೆ. ಅವೆಲ್ಲ ಮೂಲಿಕೆ ಆಗಿ ಒಂದು ತಾಯ್ತದಲ್ಲಿ ಅದನ್ನು ತುಂಬಿ ಅದನ್ನು ಆ ದೇವತೆ, ಹೆಣ್ಣು ದೇವತೆ ಆದರೆ ಆ ಒಂದು ಅವರ ಒಂದು ಏನು ಆಯುಧಗಳಿರ್ತಾವೆ ನೋಡಿ, ಆಯುಧಗಳು. ಈಗ ಹೆಣ್ಣು ದೇವರಾದರೆ ಏನು ಹೇಳ್ತೀವಿ, ತ್ರಿಶೂಲಗಳು ಇರ್ತವೆ. ಆ ರೀತಿಯಾಗಿ ಆ ತ್ರಿಶೂಲಕ್ಕೆ ಒಂದು ತಾಯ್ತ ಮಾಡಿ ಅದರೊಳಗೆಲ್ಲ ಹಾಕಿ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಬೇಕು. ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಇದನ್ನು ಆ ಒಂದು ತ್ರಿಶೂಲಕ್ಕೆ ಕಟ್ತಾರೆ ಇದನ್ನು. ಅದೇ ರೀತಿ ಗಂಡು ದೇವರುಗಳಿಗೂ ಆದರೆ ಅದೇ ರೀತಿ ಇದನ್ನು ಆ ದೇವತೆಗಳ ಒಂದು ಏನಿರುತ್ತೆ ಆಯುಧಗಳು, ಅದಕ್ಕೆ ಇದನ್ನು ತುಂಬಿ ಇದು ಕೆಲವೊಂದು ಮೊದಲೇ ಹೇಳ್ದಂಗೆ ಕೆಲವೊಂದು ಬೇರೆ ಇನ್ನೊಂದಷ್ಟು ಮೂಲಿಕೆ ಇರ್ತವೆ. ಆ ಮೂಲಿಕೆಗಳನ್ನ ಎಲ್ಲ ಹಾಕಿ ಆ ತಾಯ್ತದಲ್ಲಿ ಹಾಕಿ ಆ ದೇವತೆಗಳಿಗೆ ಕೂಡ ಇದನ್ನು, ಅಂದರೆ ಆಯುಧಗಳಿಗೆ, ದೇವತೆಗಳಿಗೆ ಕಟ್ಟಲ್ಲ, ಆಯುಧಗಳಿಗೆ ಇದನ್ನು ಕಟ್ತಾರೆ. ಆ ಕಟ್ಟಿದಾಗ ಅಲ್ಲಿ ಒಂದು ಶಕ್ತಿ ಅನ್ನೋದು ಉತ್ಪನ್ನ ಆಗುತ್ತೆ. ಮತ್ತು ಆ ದೇವಿ ಆ ಸ್ಥಳದಲ್ಲಿ ಕದಲಲ್ಲ, ಆ ಸ್ಥಳದಲ್ಲಿ ಇರ್ತಾಳೆ, ಮತ್ತು ಅಲ್ಲಿ ಒಂದು ಶಕ್ತಿ ಇರುತ್ತೆ ಅಂತ ಒಂದು ಅವರ ಒಂದು ಇದು. ಮತ್ತು ಅದಕ್ಕಾಗಿ ನಾನು ಕೂಡ ತರಿಸಿದ್ದೀನಿ ಇದನ್ನು. ಕೆಲವೊಂದು ಸಾಕಷ್ಟು ಬರ್ತಾ ಇರೋದೇ ದೇವಸ್ಥಾನಗಳಿಂದ, ಮತ್ತು ಮನೆಯಲ್ಲಿ ಈ ಥರ ಅಕ್ರಮ ಸಂಬಂಧ ಅಥವಾ ಮಕ್ಕಳು ಹೇಳ್ದಿರೋ ಕೆಲಸ ಐತಿರಿ, ಮತ್ತು ಅವರು ವಯಸ್ಸಿಗೆ ಬಂದಾಗ ಕೆಲವೊಂದು ಗೊತ್ತಿಲ್ಲದೆ ತಪ್ಪು ದಾರಿ ಇಡ್ತಾರೆ, ತಂದೆ ತಾಯಿ ಹೇಳಿದ ಮಾತು ಕೇಳಲ್ಲ. ಆವಾಗ ಅವರು ಏನೇ ಮಾಡಿದ್ರೂ ಅವ್ರಿಗೆ ಅದು ಗೊತ್ತಾಗಲ್ಲ. ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ, ಆದರೆ ಅಲ್ಲಿ ಸಮಯ ಮೀರೋಗಿರುತ್ತೆ. ಅಂಥದಕ್ಕೆಲ್ಲ ಇದು ಬರೋ ಅಂಥ ಒಂದು ವಶೀಕರಣ ಅಂತ ಹೇಳ್ತಾರೆ, ಅಥವಾ ದೇವತಾ ವಶೀಕರಣ ಅಂತ ಹೇಳ್ತಾರೆ. ಇದು ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ದೇವತಾ ವಶೀಕರಣ ಅಂದರೆ ನನಗೆ ಭಾಳ ಇಷ್ಟ ಇದು. ಯಾಕೆ ಅಂದರೆ ಇದು ಅಂಥ ಅದ್ಭುತವಾಗಿ ಕೆಲಸ ಮಾಡಿದೆ ಕೂಡ. ಹಾಗಾಗಿ ಇದನ್ನು ನಾನು ಇವತ್ತು ನಿಮಗೆ ಒಂದು ವಿಡಿಯೋ ಮಾಡಬೇಕು ಅಂತಂದ್ಬಿಟ್ಟು ನಿಮಗೆ ಮಾಡಿದ್ದೀನಿ. ಇದು ಸಾಮಾನ್ಯಕ್ಕೆ ಸಿಕ್ಕೋದು, ನಾನು ಮೊದಲೇ ಹೇಳಿದ್ದೀನಿ ಅದನ್ನು. ಈ ಕಡೆ ನಮ್ಮ ಪ್ರಾಂತದಲ್ಲಿ ಎಲ್ಲೂ ಸಿಕ್ಕೋದಿಲ್ಲ. ಇದು ಸಿಕ್ಕಿದ್ರೆ ಈ ಕಡೆಯೇ ಸಿಕ್ಕುವಂಥದ್ದು ಇದು ಅಂತ ಹೇಳಿದ್ದಾರೆ. ಇದು ಯಾರಿಗಾರು ಗೊತ್ತಿದ್ದರೆ, ಯಾಕೆಂದರೆ ಇದೆಲ್ಲ ಒಣಗೋಗಿದೆ, ಎಲೆನೂ ಕಾಣಲ್ಲ, ಎಲೆಗಳೆಲ್ಲ ಒಣಗೋಗಿದೆ.
ಅಂದರೆ ಏನೋ ಒಂಥರ ಗಮ್ ಅಂತ ಒಂದು ಸ್ಮೆಲ್ ಇದೆ. ಸ್ಮೆಲ್ ಮಾತ್ರ ಏನೋ ಒಂದು ಗಮ್ ಅನ್ನುತ್ತೆ ಇದ್ರ ಸ್ಮೆಲ್ಲು. ಬೇರೆ ಮೂಲಿಕೆಗಳಾದರೆ ಒಂದು ರೀತಿ ಘಾಟು ಬರುತ್ತೆ, ಆದರೆ ಇದು ಆ ಥರ ಇಲ್ಲ. ಒಂದು ಸ್ಮೆಲ್ ಚೆನ್ನಾಗಿದೆ, ಇದ್ರ ಸ್ಮೆಲ್ ಕೂಡ ಭಾಳ ಚೆನ್ನಾಗಿದೆ. ಇದನ್ನು ಈ ರೀತಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅವಕ್ಕೆ ಶಕ್ತಿ ಕೊಟ್ಟು ಮೂಲಿಕೆಗಳನ್ನು ತುಂಬಿ ಅವರ ದೇವರುಗಳ ಆಯುಧಗಳಿಗೆ ಕಟ್ಟಿದಾಗ ಅದರಲ್ಲಿ ಪೂರ್ತಿ ಪವರ್ಫುಲ್ಲಿ ಬರುತ್ತೆ. ಮತ್ತು ಯಾವುದೇ ರೀತಿ ಯಾರೇ ಮಾಟ ಮಂತ್ರ ಯಾವುದೇ ಒಂದು ದೇವತೆಗಳನ್ನ ಕಟ್ ಮಾಡೋ ಅಂಥದ್ದು ಇದನ್ನು ಮನುಷ್ಯರು ಕೂಡ ಕಟ್ಕೋಬೋದು. ಈ ಯಾರಿಗಾದರೂ ಈ ದೇವತಾ ಆಕರ್ಷಣೆ ಆಗ್ತಾಯಿದೆ ಅಥವಾ ದೇವರು ನಮಗೆ ಕಟ್ ಮಾಡಿದ್ದಾರೆ ಅನ್ನೋರಿದ್ದರೂ ಕೂಡ ಇವರು ಇದನ್ನು ಒಂದು ತಾಯ್ತದಲ್ಲಿ ತುಂಬಿ ಕಟ್ಕೋಬೋದು. ಅದೇ ಮಕ್ಕಳಿಗಾದರೆ ಇದನ್ನು ಏನು ಮಾಡಬೇಕು, ಅಥವಾ ಈ ಥರ ನನ್ನ ಗಂಡಾಯಿನ ಸಂಬಂಧಕ್ಕೆ ಏನು ಮಾಡಬೇಕು ಅಂದರೆ ಈ ಬೇರನ್ನು ಚೆನ್ನಾಗಿ ಹೆಚ್ಚಿ ಪುಡಿ ಮಾಡಬೇಕು. ಇಲ್ಲ ಆಗಲಿಲ್ಲ ಅಂದರೆ ತೇದಬೇಕು, ಗಂಧ ಥರ ತೇದ್ಬಿಟ್ಟು ಇದನ್ನು ಅವ್ರಿಗೆ ಊಟದಲ್ಲಿ ಯಾವುದ್ರಲ್ಲ ಒಂದು ತಿನ್ನೋ ವಸ್ತುದಲ್ಲಿ ಕೊಡೋ ಅಂಥದ್ದು ಇದು. ಅಂದರೆ ಕಬ್ಬಣ ಹಾಕಬಾರ್ದು, ಇದಕ್ಕೆ ಕಬ್ಬಣ ಸೋಕಬಾರ್ದು. ಬೇರೆ ರೀತಿಲಿ ಇದನ್ನು ಸಣ್ಣದಾಗಿ ಇದು ಮಾಡಿ ಕಲ್ಲು, ಕುಟಾಣಿ ಕಲ್ಲು ಅಂತೀವಿ, ಅದರಲ್ಲಿ ಆ ಥರ ಒಂದು ದೊಡ್ಡದು ಒಳಕಲ್ಲು ಅಂತೀವಿ, ಅದರಲ್ಲಿ ಹಾಕಿ ಚೆಚ್ಚಿಬಿಟ್ಟು ಪೌಡ್ರ್ ಮಾಡಿ ಅದನ್ನು ಚೆನ್ನಾಗಿ ನುಣ್ಣಗೆ ಮಾಡಿ ಅದನ್ನು ಯಾವುದಾದ್ರು ತಿನ್ನೋ ವಸ್ತಲ್ಲಿ ಕೊಡಿದಾಗ ಅವರು ಒಂದು ಸಂಬಂಧ, ಗಂಡ ಹೆಂಡತಿ ಸಂಬಂಧ ಇರ್ಬೋದು, ಮಕ್ಕಳು ಕೂಡ ಹೇಳಿದ ಮಾತು ಕೇಳ್ತಾರೆ ಅಂತ ಹೇಳ್ತಾರೆ. ಇಂಥ ಒಂದು ಅದ್ಭುತವಾದ ಒಂದು ಮೂಲಿಕೆ ನಿಮ್ಮ ಕಣ್ಣಿಗೂ ಬಿದ್ದರೆ ಅಥವಾ ನಿಮಗೆ ನನಗೆ ಎಲ್ಲರೂ ಸಿಕ್ಕರೆ ಇದು ನಾನು ಖಂಡಿತ ಇದು ನನಗೆ ಒಂದು ವಾಟ್ಸಪ್ ಮಾಡಿ ಅಂತ ಹೇಳ್ತೀನಿ. ಅದ್ರ ಹೆಸರು ಇಷ್ಟೇ ಗೊತ್ತಿರೋದು ನನಗೆ. ಆ ಥರ ಏನಾದ್ರು ನನಗೆ ಹೆಸರು ಗೊತ್ತಾಯಿತು ಅಂದರೆ ನಾನು ಕೂಡ ಕಾಮೆಂಟಲ್ಲಿ ಹಾಕ್ತೀನಿ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ. ಅದೇ ರೀತಿ ಮಾಮೂಲಿಯಾಗಿ ನೀವು ಕಾಮೆಂಟಲ್ಲಿ ಹಾಕಿ ಹೈಪ್ ಅಂತಿರುತ್ತೆ, ಹೈಪ್ ಮಾಡಿ. ನೀವು ಹೈಪ್ ಮಾಡಿದಷ್ಟು ನಮಗೊಂದು ಖುಷಿ ಆಗುತ್ತೆ. ಆ ಖುಷಿ ನೀವು ಕೊಟ್ಟಾಗ ನಾವು ನಿಮಗೆ ಖುಷಿ ಕೊಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.